long time, welcome back to Chandana's YouTube channel. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ತುಂಬ ದಿವಸ ಆದಮೇಲೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾವ ವಿಡಿಯೋನೂ ಬಿಟ್ಟಿದ್ದಿಲ್ಲ ಅಂತೇಳ್ಬಿಟ್ಟು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಪಾವ್ ಭಾಜಿ ಮಾಡ್ತಾ ಇದ್ದೀವಿ. ಸೊ ಆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ನಿಮಗೆ ತೋರಿಸ್ತೀನಿ, ಓಕೆ? ಪ್ರೋಸೆಸ್ ತೋರಿಸ್ತೀನಿ. ಪ್ರೋಸೆಸ್ ಎಲ್ರಿಗೂ ಗೊತ್ತಿರುತ್ತೆ, ಪಾವ್ ಭಾಜಿ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಸ್ಟ್ ಹಂಗೆ ರ್ಯಾಂಡಮ್ ಕ್ಲಿಪ್ಸ್ ವಿಡಿಯೋ ಇರುತ್ತೆ. ಸೊ ಫುಲ್ ವಾಚ್. ಎಲ್ಲ ವೆಜ್ಜೀಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆನಿಯನ್, ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೆಟೊ. ಇಲ್ಲಿ ಆಲೂ ಬೇಸಾಗಿದೆ. ಸೊ ಇವತ್ತಿನ ಚೆಫ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ನಮ್ಮ ಗಾನಶ್ರೀ ಅಲ್ಲಿ ಎಲ್ಲ ಮಸಾಲಾಸ್ ಎಲ್ಲ ಎತ್ಕೊಂತ ಇದ್ದಾಳೆ ಅವಳು. ಸೊ ಅವಳು ಹೆಂಗ್ ಮಾಡ್ತಾಳೆ ಅಂತ ಅವಳದು ಆಕ್ಚುಲಿ ಯೂಟ್ಯೂಬ್ ಕಾಪಿ ಅನ್ಸುತ್ತೆ. ಯೂಟ್ಯೂಬ್ ಕಾಪಿ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಸೊ ನೋಡಿ, ಇದೆ ಆಲ್ರೆಡಿ ಎಲ್ಲ ವೆಜೀಸ್ ಬೇಯಿಸಿರೋದು, ಅದನ್ನ ಸ್ಮ್ಯಾಶ್ ಮಾಡಬೇಕು. ಸೊ ನಮ್ದು ಎವ್ರಿ ಗೆಸ್ಟ್ ಇವಳೆ ಬಂದ್ಬಿಡ್ತಾಳೆ ಏನು ಮಾಡಿದ್ರು. ಹೋಗು ಮಿಷ್ಟು ಹೊರಗೆ, ಬೇಡ. ಸೊ ಎಲ್ಲ ರೆಡಿ ಇಟ್ಕೊತಾ ಇದ್ದಾಳೆ ಮಾಡೋದಕ್ಕೆ. ರೈಸ್ ಬಟರ್ ಹಾಕಿ ಜೀರಿಗೆ ಹಾಕಿದಾಳೆ. ಆನಿಯನ್, ಟೊಮೆಟೊ ಪ್ಯೂರಿ ಇಲ್ಲ, ಸೊ ಸಾಸ್ ಮಾಡಿರ್ತಾಳೆ ಟೊಮೆಟೊ ಪ್ಯೂರಿನ. ಅದೊಳ್ಳೆ ಸ್ವೀಟ್ ಇದು ಬರುತ್ತೆ ಕಣೆ. ಸಮ್ ಸಾಲ್ಟ್, ಪಿಂಕ್, ಕೊರಿಯಾಂಡರ್ ಪೌಡರ್. ಇದೇನಿದು? ರೈಸ್ ಇದೇನೋ ಪೌಡರ್ ಹಾಕಿದ್ಲು, ಆಮೇಲೆ ಹೇಳ್ತೀನಿ, ಓಕೆ? ವಾಯ್ಸ್ ಓವರ್ ಕೊಡ್ಬೇಕಾದ್ರೆ. ಸೊ ಪಾವ್ ಭಾಜಿ ಮಸಾಲ, ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಯಾವ್ಯಾವ ಮಸಾಲ ಬೇಕು ಎಲ್ಲ ಹಾಕೊಂಡ್ಬಿಡಿ, ಓಕೆ? ಸೊ ಯೋ ಕಮ್ಸ್ ಎವರೆಸ್ಟ್ ಪಾವ್ ಭಾಜಿ ಮಸಾಲ. Rice smells amazing. ಗೈಸ್ ಚಂದ ಸ್ಮ್ಯಾಶ್ ಮಾಡೋಣ. ರೆಡಿ ಆಗ್ತಾ ಇದೆ. ಅಲ್ಲಿ ಅಷ್ಟರಲ್ಲಿ ನಾನು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ತರಿಸಿದೆ. ಸೊ ಅದನ್ನು ನಿಮ್ಮ ಜೊತೆಗೆ ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೇನು ಗಣೇಶ ಹಬ್ಬ ಬಂತು, ಅದಕ್ಕೆ ಸ್ಟ್ಯಾಂಡ್ ಬೇಕಲ್ವಾ? ಸೊ ಒಂದು ಸ್ಟ್ಯಾಂಡ್ ನಮ್ಮ ಹತ್ರ ಇತ್ತು, ಬಟ್ ಅದು ಅಕ್ಕ ತೊಗೊಂಡೋಗಿದ್ದಾಳೆ, ಅಲ್ಲಿ ಬೆಂಗಳೂರಲ್ಲಿದೆ. ಸೊ ಅವಳಿಗೂ ಯೂಸ್ ಆಗುತ್ತೆ ಅದು, ಇಲ್ಲಿ ನಮಗೆ ಮಾಡೋದಕ್ಕೂ ಯೂಸ್ ಆಗಬೇಕು. ಸೊ ಸ್ಟ್ಯಾಂಡ್ ಲಾಸ್ಟ್ ಟೈಮ್ ತೊಗೊಂಡಿದ್ದಾಗ ನಾವು ಅದ್ರ ಜೊತೆ ಕ್ಲಾತ್ ಕೊಟ್ಟಿದ್ರು. ಈ ಸತಿ ಯಾವುದೇ ರೀತಿ ಕ್ಲಾತ್ ಕೊಟ್ಟಿಲ್ಲ, ಬಟ್ ಅದಕ್ಕಿಂತ ಈ ಕ್ವಾಲಿಟಿ ನನಗೆ ಭಾಳನೇ ಇಷ್ಟ ಆಯಿತು. ತುಂಬ ವೇಟು ಇದೆ, ಚೆನ್ನಾಗೂ ಇದೆ. ಸಿ, ಇದು ಒಂದು ಇದೇ ಥರ ಇನ್ನೊಂದು ಕೊಟ್ಟಿದ್ದಾರೆ. ಅದು ಜಾಯಿನ್ ಮಾಡೋದಕ್ಕೆ ಸಿ 3 ಪೋಲ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಜಾಸ್ತಿ ಅಗಲ ಬೇಕು ಅಂತಂದರೆ 3 ಹಾಕ್ರಿ, ಇಲ್ಲ ಸ್ವಲ್ಪ ಬೇಕು ಅಂತಂದರೆ 2 ಪೋಲ್ ಹಾಕ್ಬೋದು. 1 ಪೋಲ್ ಹಾಕೋದಕ್ಕೆ ಬರೋದಿಲ್ಲ. ಸೊ ಇದೇ ಥರ ಇನ್ನೊಂದು ಕೊಟ್ಟಿದ್ದಾರೆ.
ಸೊ ಯಾ ನೋಡಿದ್ರಲ್ಲ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇಟ್ಸ್ ವೆರಿ ಯೂಸ್ಫುಲ್ ಮತ್ತು ಈಸಿಯಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಯಾ, ಇಟ್ಸ್ ವೆರಿ ಯೂಸ್ಫುಲ್ ಅಷ್ಟೇ. Cheers. ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.